ಅದಕ್ಕಿಂತಲೂ ಮುಂಚಿತವಾಗಿ ಯೇಸು ಆ ಸ್ಥಿತಿಯನ್ನು ತಲುಪಿ ನಮ್ಮನ್ನು ಪರಿವರ್ತಿಸಲು ಹಾಗೂ ನಮ್ಮ ಜೀವವನ್ನು ಕೊಡಲು ನಮಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ. ಈ ಶಿಲುಬೆಯ ಹಾದಿಯ ಮೂಲಕ ನಾವು ಪ್ರಾರಂಭಿಸುವ ಪವಿತ್ರ ಪಯಣ ನಮ್ಮನ್ನು ಪ್ರಭುವಿನ ಜೊತೆ ಒಂದಾಗಿಸಲಿ. ನಮ್ಮ ಪಾಪಗಳಿಗಾಗಿ ಮನಮರುಗೋಣ. ದೇವರ ಹಾಗೂ ನಮ್ಮ ಸಹೋದರ ಮತ್ತು ಸಹೋದರಿಯರ ವಿರುದ್ಧ ಮಾಡಿದ ದ್ರೋಹಗಳಿಗಾಗಿ ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡುತ್ತಾ ದೇವರ ಕ್ಷಮಾಪಣೆಯನ್ನು ಯಾಚಿಸೋಣ. ತಲೆಬಾಗಿ ನಿಂತಾಗ ತೀರ್ಪು ಕೊಟ್ಟಾಗ ನಾನೊಂದು ದಿನ ಕೇಳಿದೆ, ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ಮೊದಲನೆಯ ಸ್ಥಳ ಜೀವದಾತನಿಗೆ ಮರಣದ ತೀರ್ಪು. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಎಂತಹ ಕೀಳು ಮಟ್ಟದ ದೋಷಾರೋಪಣೆ ಇದು! ನಮ್ಮ ಸಮಾಜದಲ್ಲಿ ಜನರನ್ನು ತಿರಸ್ಕರಿಸುತ್ತಾ, ಪ್ರತ್ಯೇಕಿಸುತ್ತಾ ಹಾಗೂ ವಿನಾಕಾರಣಗಳಿಗೆ ಬಲಿಪಶು ಮಾಡುತ್ತಾ ಜೀವಿಸುವುದು ಎಂತಹ ಜೀವನವಿದು! ಈ ಜಗತ್ತಿನಲ್ಲಿ ಜನರನ್ನು ಮಾನಸಿಕವಾಗಿಯೂ ಹಾಗೂ ದೈಹಿಕವಾಗಿಯೂ ಹಿಂಸಿಸುವುದಕ್ಕಿಂತ ನಿಕೃಷ್ಟವಾದುದು ಯಾವುದಿದೆ? ಯಾರಿಗೂ ಎಂದಿಗೂ ಕೇಳಲು ಬಗೆಯದ, ಯಾರಿಗೂ ನೋವನ್ನು ಉಂಟು ಮಾಡದ ದೇವರ ಪರಿಪೂರ್ಣ ಪ್ರಜೆಗಳು ನಾವಾಗಿದ್ದೇವೆಯೇ? ನೀನು ಏತಕ್ಕಾಗಿ ಹೀಗೆ ಮಾಡುತ್ತಿರುವೆ ಎಂದು ಯೇಸು ನಿನ್ನನ್ನು ಕೇಳುತ್ತಿದ್ದಾರೆ. ಅವರಿಗೆ ಉತ್ತರ ನೀಡು. ನಾವೀಗ ನಮ್ಮ ಜೀವನದಲ್ಲಿ ಯಾವ ವ್ಯಕ್ತಿಗಳ ಜೀವನವನ್ನು ದುಸ್ಥಿತಿಗೆ ತಳ್ಳಿದ್ದೇವೆ ಅವರನ್ನೆಲ್ಲ ಪ್ರಭು ಯೇಸುವಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸೋಣ. ನನ್ನ ಆರಾಧ್ಯ ದೇವರಾದ ಯೇಸು, ನಾನು ಪಾಪ ಮಾಡಿದ್ದೇನೆ, ನಿಮ್ಮನ್ನು ಖಂಡಿಸಿದ್ದೇನೆ, ನನ್ನ ದುಷ್ಟ ಸ್ವಭಾವದಿಂದ ಪರರನ್ನು ನನ್ನಿಂದ ದೂರ ತಳ್ಳಿದ್ದೇನೆ. ನನ್ನನ್ನು ಕ್ಷಮಿಸಿರಿ, ಪರಿವರ್ತಿಸಿರಿ, ನನ್ನ ಆತ್ಮಕ್ಕೆ ಸಂರಕ್ಷಣೆಯನ್ನು ನೀಡಿರಿ. ಅದು ಸುಸೂತ್ರವಾಗಿ ನಿಮ್ಮ ಸನ್ನಿಧಾನವನ್ನು ಸೇರಲು ಬೇಕಾದ ಕೃಪೆಯನ್ನು ಅನುಗ್ರಹಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಯ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಶಿಲುಬೆಯ ಕೊಟ್ಟಾಗ ನಾವು ನಿಂತಾಗ ನಾನೊಂದು ದಿನ ಕೇಳಿದೆ, ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ಎರಡನೆಯ ಸ್ಥಳ ಶಿಲುಬೆಯೇ ನನ್ನ ಮಗ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ನಾವು ಮುಖಂಡರುಗಳಾಗಿ ನಮ್ಮ ಶಿಲುಬೆಗಳನ್ನು ನಾವೆಷ್ಟು ಬಾರಿ ಹೊರಲು ಹಿಂದಿಟ್ಟು ಹಾಕಿದ್ದೇವೆ. ವಾಸ್ತವವಾಗಿ ನಮ್ಮ ನಾಯಕತ್ವದ ಅಧೀನಕ್ಕೆ ಬರುವ ಉದ್ಯೋಗಸ್ಥ ವ್ಯಕ್ತಿಗಳ ಮೇಲೆ ನಮ್ಮ ಜವಾಬ್ದಾರಿಯನ್ನು ಹೊರಿಸುತ್ತಾ ಕೆಲಸ ಕಾರ್ಯಗಳನ್ನು ಹಂಚಿ ನಿರ್ವಹಿಸುವ ಬದಲು ನಮ್ಮ ದರ್ಪದ ಅಧಿಕಾರವನ್ನು ಪ್ರದರ್ಶಿಸಿಲ್ಲವೇ? ನಮ್ಮಲ್ಲಿರುವ ಅಹಂ ನಮ್ಮ ಶಿಲುಬೆಗಳನ್ನು ಹೊರದಂತೆ ನಮಗೆ ತಡೆಗೋಡೆಯಾಗಿದೆ. ಯೇಸು ಕೇಳುತ್ತಾರೆ, ನಾವು ಏತಕ್ಕಾಗಿ ಪರರಲ್ಲಿ ಸಂಕಟ ಮತ್ತು ವೇದನೆಯನ್ನು ಉಂಟು ಮಾಡುತ್ತಿದ್ದೇವೆ? ನಾವೀಗ ಪ್ರಾರ್ಥಿಸುವಾಗ ನಮ್ಮ ಜೀವನದಲ್ಲಿ ನಮ್ಮಿಂದ ಅನ್ಯಾಯಕ್ಕೆ ಒಳಗಾದ ವ್ಯಕ್ತಿಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ. ದೇವರು ಅವರನ್ನು ಆಶೀರ್ವದಿಸುವಂತೆ ಬೇಡಿಕೊಳ್ಳೋಣ. ಪ್ರಾರ್ಥಿಸೋಣ. ಅತ್ಯಂತ ಪ್ರೀತಿಗೆ ಪಾತ್ರರಾದ ನನ್ನ ಯೇಸು, ನನ್ನ ಪಾಪಗಳ ಹೊರೆಯಿಂದ ನಿಮ್ಮನ್ನು ದುಃಖಪಡಿಸಿದ್ದೇನೆ. ಬಹುಮುಖ್ಯವಾಗಿ ನನ್ನ ಅಹಂಕಾರ ಹಾಗೂ ಸಿಟ್ಟಿನ ದುರ್ಗುಣಗಳಿಂದ
ನಿಮ್ಮನ್ನು ಅತೀವ ದುಃಖಕ್ಕೆ ಒಳಪಡಿಸಿದ್ದೇನೆ. ಪ್ರಭು ಯೇಸು, ನನ್ನನ್ನು ಕ್ಷಮಿಸಿರಿ. ನನ್ನ ಶಿಲುಬೆಗಳನ್ನು ಪರಿಪೂರ್ಣ ಸೈರಣೆಯಿಂದಲೂ ಮತ್ತು ತಾಳ್ಮೆಯಿಂದಲೂ ಹೊತ್ತು ಸಾಗಲು ನನಗೆ ಸಹಾಯ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ತಡವರಿಸಿ ಬಿದ್ದಾಗ ನಾ ಎದ್ದು ನಡೆದಾಗ ನಾನೊಂದು ದಿನ ಕೇಳಿದೆ. ನಾ ಏನ ಮಾಡಿದೆ, ನಾ ಏನ ಹೇಳಿದೆ, ಏಕೆಂದು ಹೀಗೆ ಭಯ. ಅಯ್ಯ, ಈ ಶಿಕ್ಷೆ ನನಗೆ ಭಯ. ಮೂರನೆಯ ಸ್ಥಳ, ಶಿಲುಬೆಯ ಭಾರಕ್ಕೆ ನಾನು ಕುಸಿದು ಬಿದ್ದೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ನಮ್ಮ ಮದ, ಮತ್ಸರ ಮತ್ತು ಪೂರ್ವಕಲ್ಪಿತ ಅಭಿಪ್ರಾಯಗಳಿಂದ ಪರರನ್ನು ನಿಂದಿಸಿದ್ದೇವೆ. ಹಲವಾರು ಬಾರಿ ಅಸಹಾಯಕರು, ಕಡು ಬಡವರು, ನಮ್ಮ ಮುಂದೆ ಏನೂ ಅಲ್ಲ, ಅವರು ದುರ್ಬಲರು, ಕೆಲಸಕ್ಕೆ ಬಾರದವರು ಎಂಬ ಕೀಳು ಮನೋಭಾವದಿಂದ ಅವರನ್ನು ಕಂಡಿದ್ದೇವೆ. ದೇವರ ದೃಷ್ಟಿಯಲ್ಲಿ ನಾವು ಹುಲುಮಾನವರು ಮತ್ತು ನಿರ್ಬಲರು ಎಂಬ ಸತ್ಯವನ್ನು ಮರೆತು ಬಾಳಿದ್ದೇವೆ. ಯೇಸು ಕೇಳುತ್ತಾರೆ, ನಾನು ನಿನ್ನನ್ನು ನಿನ್ನ ನೆರೆಯವರಿಗಿಂತ ಅಧಿಕವಾಗಿ ಆಶೀರ್ವದಿಸಿದರ ಪರಿಣಾಮವಾಗಿ ನೀನು ಅವರನ್ನು ಕೀಳು ಮನೋಭಾವದಿಂದ ಕಾಣುತ್ತಿರುವೆಯಲ್ಲ. ನನಗೆ ಉತ್ತರಿಸು. ನಾವೀಗ ನಮ್ಮ ಜೀವನದಲ್ಲಿ ಉನ್ನತ ಸ್ಥಿತಿಗೇರಿದಾಗ ನಮ್ಮ ನೆರೆಯವರನ್ನು ತುಚ್ಛ ಮನೋಭಾವದಿಂದ ಕಂಡಂತಹ ಕ್ಷಣಗಳಿಗಾಗಿ ಕ್ಷಮೆ ಯಾಚಿಸೋಣ. ದಯಾಮಯ ದೇವರು ಅವರನ್ನು ನಮಗಿಂತಲೂ ಅಧಿಕವಾಗಿ ಅರಸಿ ಅನುಗ್ರಹಿಸುವಂತೆ ಪ್ರಾರ್ಥಿಸೋಣ. ಪ್ರೀತಿಯ ಯೇಸು, ಇದು ನಿಮ್ಮ ಶಿಲುಬೆಯ ಭಾರವಲ್ಲ, ನನ್ನ ದುರಂಕಾರದ ಮತ್ತು ಪೂರ್ವಗ್ರಹ ಪೀಡಿತ ಆಲೋಚನೆಗಳ ಭಾರ. ಈ ನನ್ನ ದುಷ್ಟ ಗುಣಗಳೇ ನಿಮ್ಮನ್ನು ಶಿಲುಬೆಯ ಕೆಳಗೆ ಬೀಳುವಂತೆ ಮಾಡಿ ನಿಮಗೆ ಅತೀವ ನೋವನ್ನು ಉಂಟು ಮಾಡಲು ಕಾರಣವಾದವು. ನಿಮ್ಮ ಮೊದಲ ಬೀಳುವಿಕೆಯಿಂದ ಹೊರಹೊಮ್ಮಿದ ಒಳ್ಳೆಯತನದಿಂದ ನಮ್ಮನ್ನು ಅಲ್ಪ ಪಾಪ ಹಾಗೂ ಮಹಾಪಾಪಗಳಲ್ಲಿ ಬೀಳದಂತೆ ವಿಮೋಚಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನನ್ನ ತಾಯ ಕಂಡಾಗ ನಾ ಹತ್ತು ನಿಂತಾಗ ನಾನೊಂದು ದಿನ ಕೇಳಿದೆ. ನಾ ಏನ ಮಾಡಿದೆ, ನಾ ಏನ ಹೇಳಿದೆ, ಏಕೆಂದು ಹೀಗೆ ಭಯ. ಅಯ್ಯ, ಈ ಶಿಕ್ಷೆ ನನಗೆ ಭಯ. ನಾಲ್ಕನೆಯ ಸ್ಥಳ, ನನ್ನ ಪ್ರೀತಿಯ ತಾಯಿಯ ಎದುರು ನಾನು ನಿಂತಾಗ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ತಾಯಿಯ ಪ್ರೀತಿಯ ಬಗ್ಗೆ ನಾವೆಲ್ಲರೂ ಮಾತನಾಡುತ್ತೇವೆ. ನಮ್ಮ ತಂದೆಯಂದಿರು ನಮಗೆ ಬೇಕಾದಷ್ಟು ಒಳಿತನ್ನು ಮಾಡಿದ್ದಾರೆ. ನಮ್ಮ ಸಮಸ್ಯೆಗಳ ಸಂದರ್ಭಗಳಲ್ಲಿ, ನೋವಿನ ಮತ್ತು ದುಃಖದ ಸಂದರ್ಭಗಳಲ್ಲಿ ನಮ್ಮ ಶಕ್ತಿಯಾಗಿ ನಮ್ಮ ಕಣ್ಣೀರನ್ನು ಹೊರಿಸುತ್ತಾ ನಮ್ಮ ಜೊತೆ ನಿಂತಿದ್ದಾರೆ. ನಮ್ಮ ಬೆಳವಣಿಗೆಯ ಪ್ರತಿ ಹಂತಗಳಲ್ಲೂ ನಮ್ಮ ತಾಯಂದಿರ ಪಾತ್ರ ವರ್ಣಿಸಲು ಅಸಾಧ್ಯ. ಆದರೆ ನಮ್ಮ ಹೃದಯಗಳು ಹಿರಿಹಿಗ್ಗಿ ನಲಿಯುವಾಗ ನಮ್ಮನ್ನು ಬೆಳೆಸುವ ನಮ್ಮ ತಾಯಂದಿರು ಮಾಡಿದ ತ್ಯಾಗಗಳನ್ನು ನಾವು ಸುಲಭವಾಗಿ ನೆನಪಿಗೆ ತಂದುಕೊಳ್ಳುವುದಿಲ್ಲ. ನಮ್ಮನ್ನು ಮೇಲೆತ್ತಲು ಅವರು ತಮ್ಮನ್ನೇ ಸಂಪೂರ್ಣವಾಗಿ ದಾರಿಯಲ್ಲಿರುವ ಸತ್ಯ ನಮಗೆ ಗೋಚರಿಸುವುದಿಲ್ಲ. ಅವರು ಅನುಭವಿಸಿದ ನಿರಂತರ ಮಾನಸಿಕ ವೇದನೆ ಹಾಗೂ ಭಾವೋದ್ವೇಗಗಳು ಮತ್ತು ಆ ಕಠಿಣ ಸಂದರ್ಭಗಳಲ್ಲಿ ನಮ್ಮ ಪ್ರಸನ್ನತೆಯನ್ನು ಆಕೆ ಬಯಸುವಾಗ ನಾವೆಷ್ಟು ಬಾರಿ ನಮ್ಮ ತಾಯಂದಿರ ಆಸೆಯನ್ನು ಪೂರೈಸಿದ್ದೇವೆ.
ನಾವೀಗ ನಮ್ಮ ತಾಯಂದಿರಿಗೆ ನೋವುಂಟು ಮಾಡಿ ಅವರ ಮನ ನೋಯಿಸಿದ ಕ್ಷಣಗಳನ್ನೆಲ್ಲ ನಮ್ಮ ಮನಸ್ಸಿಗೆ ತಂದುಕೊಳ್ಳುತ್ತಾ ದೇವರಲ್ಲಿ ಕ್ಷಮೆ ಯಾಚಿಸೋಣ. ದೇವರು ಅವರನ್ನು ನಿರಂತರವಾಗಿ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ನನ್ನ ಪ್ರೀತಿಮಯ ಯೇಸು, ನಿಮ್ಮ ತಾಯಿಯನ್ನು ಶಿಲುಬೆಯ ಯಾತ್ರೆಯಲ್ಲಿ ನೀವು ಕಂಡಾಗ ಅನುಭವಿಸಿದ ನೋವು ಹೇಳದಿರಲು. ನಿಮ್ಮ ಅತ್ಯಂತ ಪರಿಶುದ್ಧ ತಾಯಿ ಹಾಗೂ ನನ್ನ ತಾಯಿಯ ಮೇಲೂ ಭಕ್ತಿಯುತ ಪ್ರೀತಿಯು ನನ್ನಲ್ಲಿ ಉಕ್ಕಿ ಹರಿಯುವಂತೆ ಮಾಡಿರಿ. ಅವರಿಂದ ಎಂದಿಗೂ ದೂರ ಹೋಗದೆ ಸದಾ ಅವರ ಜೊತೆಯಾಗಿ ಇರುವಂತೆ ನನಗೆ ನೆರವಾಗಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಬಲಹೀನನಾದಾಗ ಸೀಮೋನ ಹೊತ್ತಾಗ ನಾನೊಂದು ನಿನಗೇಳಿದೆ, ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ ಅಯ್ಯ, ಈ ಶಿಕ್ಷೆ ನನಗೆ ಕಯ್ಯ. ಐದನೆಯ ಸ್ಥಳ, ನಾನೇ ಮತ್ತೊಬ್ಬರಿಂದ ಸಹಾಯ ಪಡೆದುಕೊಳ್ಳುವ ಸ್ಥಿತಿಗೆ ತಲುಪಿದ್ದೇನೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ನಾವು ಇತರರಿಗಿಂತಲೂ ಎಷ್ಟೋ ಉನ್ನತ ರೀತಿಯಲ್ಲಿ ಆಶೀರ್ವದಿಸಲು ಎಂಬ ಸತ್ಯವನ್ನು ಮನಗಂಡಿದ್ದೇವೆಯೇ? ಹೌದು, ಎಷ್ಟೋ ಜನರಿಗೆ ಒಂದೊಪ್ಪತ್ತಿನ ಊಟವಿಲ್ಲ, ಉಡಲು ಬಟ್ಟೆ ಇಲ್ಲ, ತಂಗಲು ವಸತಿ ಇಲ್ಲ. ಆದರೂ ಇಂತಹ ಮತಪುರುಷರನ್ನು ಕಂಡಾಗ ಮನಮರಗುವ ಮನಸ್ಸು ನಮಗಿಲ್ಲ. ಆದರೂ ನಮ್ಮ ಸಮಸ್ಯೆಗಳ ದೊಡ್ಡ ಪಟ್ಟಿಯ ಬಗ್ಗೆ ಕೊನೆಯಾಗದ ರೀತಿ ಮಾತನಾಡುತ್ತೇವೆ. ನಿಜವಾಗಿಯೂ ನಮ್ಮ ಸಮಸ್ಯೆಗಳು ಏನೂ ಇಲ್ಲದೆ ಹಸಿವಿನಿಂದ ನರಳುತ್ತಿರುವವರ, ಬಟ್ಟೆ ಇಲ್ಲದವರ ಮತ್ತು ವಸತಿ ರಹಿತರ ಸಮಸ್ಯೆಗಳಿಗಿಂತ ಮಿಗಿಲಾಗಿವೆಯೇ? ನಾವು ಪ್ರಾಮಾಣಿಕವಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ದಿನನಿತ್ಯದ ಜೀವನದ ನಿರ್ವಹಣೆಗಾಗಿ ಹೆಣಗಾಡುತ್ತಿರುವವರಿಗೆ ನಮ್ಮ ಕೈಲಾದಷ್ಟು ನೆರವನ್ನು ನೀಡುವ ಸುಮನಸ್ಸನ್ನು ದೇವರು ನಮಗೆ ಅನುಗ್ರಹಿಸಲಿ. ದುಃಖಿತರ ಮನಸ್ಸಿನಲ್ಲಿ ಸಂತೋಷ ಉಕ್ಕಿ ಹರಿಯುವುದನ್ನು ನಾವು ಕಾಣುವಂತಾಗಲಿ. ಪ್ರಾರ್ಥಿಸೋಣ. ದಯಾಳು ನನ್ನ ಯೇಸು, ಅರ್ಥ ಮಾಡಿಕೊಳ್ಳುವ ಮುಕ್ತ ಮನಸ್ಸನ್ನು ನನಗೆ ಅನುಗ್ರಹಿಸಿರಿ. ಕಷ್ಟಕೋಟಲೆಗಳಲ್ಲಿಯೇ ಸಿಕ್ಕಿ ನರಳಾಡುವವರ ಶಿಲುಬೆಗಳನ್ನು ಹೊರಲು ನನಗೆ ಶಕ್ತಿಯನ್ನು ದಯಪಾಲಿಸಿರಿ. ನನ್ನ ದೈನಂದಿನ ಜೀವನದಲ್ಲಿ ಎದುರಾಗುವ ಎಲ್ಲ ಶಿಲುಬೆಗಳನ್ನು ಸ್ವೀಕರಿಸುವ, ಆಲಂಗಿಸುವ ಮತ್ತು ಅನುಭವಿಸುವ ಕೃಪೆಯನ್ನು ನನಗೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮುಖವೊಲಿಸಿದಾಗ ನಿನ್ನ ಕಂಡಾಗ ನಾನೊಂದು ನಿನಗೇಳಿದೆ, ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ ಅಯ್ಯ, ಈ ಶಿಕ್ಷೆ ನನಗೆ ಕಯ್ಯ. ಆರನೆಯ ಸ್ಥಳ, ಕಾಂತಿಹೀನವಾಗಿದ್ದ ನನ್ನ ಮುಖ ಕಳೆಗಂಟುವಂತಾಯಿತು. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಅಪಾಯಕಾರಿ ಕಾಯಿಲೆಗಳಾದ ಏಡ್ಸ್, ಕ್ಯಾನ್ಸರ್, ಕುಷ್ಠರೋಗ, ಕ್ಷಯರೋಗ ಮತ್ತು ಕೊರೋನಾ ಇತ್ಯಾದಿ ನಮ್ಮನ್ನು ಬೆಚ್ಚಿ ಬೀಳಿಸುತ್ತವೆ. ಈ ರೋಗಗಳಿಂದ ನರಳಾಡುವವರ ಸ್ಥಿತಿಯನ್ನು ಕಂಡಾಗ ನಾವೆಲ್ಲರೂ ಅವರು ಪಡುವ ಯಾತನೆ, ಗೋಳಾಟ, ವ್ಯಥೆಗಳನ್ನು ಗಮನಿಸಿ ಕೆಲ ಸಮಯ ಅವರನ್ನು ಸಂಗ್ರಹಿಸುವ ಬದಲು ನಮ್ಮ ಕಾಲಿಗೆ ಬುದ್ಧಿ ಹೇಳುತ್ತೇವಲ್ಲವೇ? ಆಧ್ಯಾತ್ಮಿಕ ದಯಾಕ್ರಿಯೆಗಳಲ್ಲಿ ಅಸ್ವಸ್ಥರಾದ ಭೇಟಿಯ ಬಗ್ಗೆ ಧರ್ಮಸಭೆ ನಮ್ಮನ್ನು ಪ್ರೋತ್ಸಾಹಿಸುತ್ತದೆ.
ರೋಗಗ್ರಸ್ತರನ್ನು ಸಂಧಿಸುತ್ತಾ ಅವರೊಡನೆ ಮಾತನಾಡಿ ಅವರನ್ನು ಸಂತೋಷಪಡಿಸಿ ಕೊಂಚ ಕಾಲವಾದರೂ ಅವರ ದುಃಖವನ್ನು ಮರೆಸುವ ಪುಣ್ಯ ಕಾರ್ಯವನ್ನು ನಾವು ಕೈಗೊಳ್ಳಬೇಕಿದೆ. ಒಂದು ವೇಳೆ ನಾವು ಅವರ ಸ್ಥಿತಿಯಲ್ಲಿದ್ದರೆ ಎಂಬ ಪ್ರಶ್ನೆಯನ್ನು ನಮ್ಮಲ್ಲಿಯೇ ಕೇಳಿಕೊಳ್ಳೋಣ. ನಮಗೆ ಯಾರೂ ಇಲ್ಲ ಎಂಬ ಭಾವನೆ ನಮ್ಮೊಳಗೆ ಮನೆ ಮಾಡಿಕೊಂಡಿದ್ದರೆ ನಮ್ಮ ಸ್ಥಿತಿ ಹೇಗಿರುತ್ತದೆ ಎಂದು ಒಮ್ಮೆ ಊಹಿಸಿಕೊಳ್ಳೋಣ. ನಾವೀಗ ಕಾಯಿಲೆಯಿಂದ ನರಳುತ್ತಿರುವವರನ್ನು ನೋಡಿಯೂ ನೋಡದ ಇದ್ದ ಹಾಗೆ ವರ್ತಿಸಿದ ಕ್ಷಣಗಳನ್ನು ನಮ್ಮ ಕಣ್ಣ ಮುಂದೆ ತಂದುಕೊಳ್ಳೋಣ. ಅಂತಹ ವ್ಯಕ್ತಿಗಳನ್ನು ಕಂಡಾಗ ಪ್ರೀತಿ ಮತ್ತು ಕಾಳಜಿ ತೋರುವ ಶಕ್ತಿಯನ್ನು ದೇವರು ನಮಗೆ ಕರುಣಿಸುವಂತೆ ಪ್ರಾರ್ಥಿಸೋಣ. ಓ ದೈವಿಕ ವೈದ್ಯರಾದ ಯೇಸು, ನಿಮ್ಮ ಮುಖ ಮೊದಲಿಗೆ ಬಹು ಸುಂದರವಾಗಿತ್ತು, ಆದರೆ ನಾನೀಗ ಆ ದಿವ್ಯ ಮುಖವನ್ನು ವಿಕಾರಗೊಳಿಸಿದ್ದೇನೆ. ನನ್ನ ಸ್ವಾರ್ಥ ಮನೋಭಾವ ಹಾಗೂ ನನ್ನ ದುರ್ನಡತೆಯೇ ಅದಕ್ಕೆ ಕಾರಣ. ನನ್ನ ಅಂದವಾದ ಆತ್ಮವನ್ನು ಪಾಪದ ಕಲೆಗಳಿಂದ ಕುರೂಪಗೊಳಿಸಿಕೊಂಡಿದ್ದೇನೆ. ಹೌದು ಪ್ರಭು, ನೀವೊಬ್ಬರೇ ನನ್ನ ರಕ್ಷಕರು, ನೀವೊಬ್ಬರೇ ನನ್ನ ಆತ್ಮವನ್ನು ಸಂರಕ್ಷಿಸಿ ಮರು ಸೌಂದರ್ಯವನ್ನು ನೀಡಬಲ್ಲವರು. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಾವಂತೆ ಬಿದ್ದಾಗ ಬಿದ್ದೆದ್ದು ನಡೆದಾಗ ನಾನೊಂದು ನಿನಗೆ ಹೇಳಿದೆ, ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಇಲ್ಲಿ ಭಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ಏಳನೆಯ ಸ್ಥಳ, ನೆಲವೇ ನನ್ನನ್ನು ಶಿಲುಬೆಯೊಂದಿಗೆ ಸೆಳೆದುಕೊಂಡಿತು. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಗುಪ್ತವಧೆ ಮತ್ತು ಮುಯಿಗೆ ಮುಯಿ ತೀರಿಸುವ ನಮ್ಮ ವರ್ತನೆಯಿಂದ ನಾವೆಷ್ಟೋ ಜನರಿಗೆ ಆಘಾತವನ್ನುಂಟು ಮಾಡಿ ನೋವನ್ನು ಅಗಾಧ ಪ್ರಮಾಣದಲ್ಲಿ ನೀಡಿದ್ದೇವೆ ಎಂದು ಆಲೋಚಿಸುವುದಿಲ್ಲ. ಇತರರ ಬಗ್ಗೆ ಇಲ್ಲಸಲ್ಲದ ಪುಕಾರುಗಳನ್ನು ಹಬ್ಬಿಸುತ್ತಾ ಸಂತೋಷ ಪಡುವುದರಲ್ಲಿಯೇ ನಾವು ಕಾಲಹರಣ ಮಾಡುತ್ತೇವೆ. ನಮ್ಮ ಬದುಕಿನ ಪರಮಾಶೆಯನ್ನು ನಾವು ಎಂದಾದರೂ ಮಾಡಿಕೊಂಡಿದ್ದೇವೆ? ಖಂಡಿತವಾಗಿಯೂ ಇಲ್ಲ. ಏಕೆಂದರೆ ನಮ್ಮ ಕೆಟ್ಟ ಮನಸಾಕ್ಷಿಯು ನಮ್ಮನ್ನು ಕೆಳಮಟ್ಟಕ್ಕೆ ತಳ್ಳಿ ನಾವು ತಲ್ಲೀನರಾಗಿರುವ ಕೆಟ್ಟ ಚಟುವಟಿಕೆಗಳಲ್ಲಿಯೇ ತೃಪ್ತರಾಗುವಂತೆ ನಮ್ಮನ್ನು ಹಿಡಿದಿಟ್ಟುಕೊಂಡಿದೆ. ನಾವೀಗ ನಮ್ಮ ಎಲ್ಲಾ ಕೆಟ್ಟ ಪ್ರವೃತ್ತಿಯ ಮೂಲಕ ಇತರರಿಗೆ ನಮ್ಮ ನೈತಿಕ ಬೆಂಬಲವನ್ನು ನೀಡುವ ಬದಲು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಕ್ಷಣಗಳನ್ನು ಕ್ಷಮಿಸುವಂತೆ ದೇವರಲ್ಲಿ ಅಂಗಲಾಚಿ ಬೇಡಿಕೊಳ್ಳೋಣ, ಪ್ರಾರ್ಥಿಸೋಣ. ಅತ್ಯಂತ ವಿನಯಶೀಲರಾದ ನನ್ನ ಯೇಸು, ನೀವೆಷ್ಟು ಸಲ ನನ್ನನ್ನು ಕ್ಷಮಿಸಿದಿರಲ್ಲವೇ? ಆದರೂ ನಾನೆಷ್ಟು ಸಾರಿ ಪದೇ ಪದೇ ಪಾಪದಲ್ಲಿ ಬಿದ್ದು ನಿಮ್ಮನ್ನು ನೋಯಿಸಿಲ್ಲ. ನನಗೆ ಎದುರಾಗುವ ಎಲ್ಲಾ ಪಾಪ ಪ್ರಚೋದನೆಗಳ ಸಂದರ್ಭದಲ್ಲಿ ನನ್ನನ್ನೇ ನಾನು ಖಂಡಿಸಿಕೊಳ್ಳುವಂತೆ ಶಕ್ತಿ ನೀಡಿರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸ್ತ್ರೀಯರು ಅತ್ತಾಗ ಕಣ್ಣೀರು ಸುರಿದಾಗ ನಾನೊಂದು ನಿನಗೆ ಹೇಳಿದೆ, ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಇಲ್ಲಿ ಭಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ಎಂಟನೆಯ ಸ್ಥಳ, ನನ್ನ ದೈಹಿಕ ನೋವಿನ ಭಾರಕ್ಕಿಂತ ಜೆರುಸಲೇಮಿನ ಮಹಿಳೆಯರ ಮನಸ್ಸಿನ ಭಾರ ಎಚ್ಚರಿಸಿತು. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಮೊಟ್ಟ ಮೊದಲು ನಮಗೆ ನಾವು ಪ್ರಾಮಾಣಿಕರಾಗೋಣ. ನಾವೆಷ್ಟು ಬಾರಿ ಇತರರ ಕಷ್ಟಗಳಿಗೆ ಸ್ಪಂದಿಸಲು ಮುಂದಾಗಿದ್ದೇವೆ ಎಂದು ನಮ್ಮನ್ನೇ ನಾವು ಕೇಳಿಕೊಳ್ಳೋಣ.
ಪ್ರಕೃತಿ ವಿಕೋಪ, ಯುದ್ಧ ಮತ್ತು ಅಪಘಾತಗಳ ದುಷ್ಪರಿಣಾಮಗಳಿಗೆ ಒಳಗಾದವರ ನೆರವಿಗೆ ಎಂದಾದರೂ ಧಾವಿಸಿದ್ದೇವೆಯೇ? ಅನಾಹುತಗಳಿಗೆ ಸಿಲುಕಿ ಮರಣ ಹೊಂದಿದ ಮಕ್ಕಳನ್ನು ಕಳೆದುಕೊಂಡು ಗೋಳಾಡುವ ತಾಯಂದಿರ ಕಣ್ಣೀರನ್ನು ನಾವೆಷ್ಟು ಬಾರಿ ಒರೆಸಿದ್ದೇವೆ? ಏಸು ಕೇಳುತ್ತಾರೆ, ನನ್ನನ್ನು ಎಷ್ಟು ಬಾರಿ ಇಂತಹ ದುಃಖ ಪೀಡಿತ ಜನರಲ್ಲಿ ಕಂಡಿರುವೆ? ನನಗೆ ಉತ್ತರಿಸು. ನಾವೀಗ ದುರಂತಗಳಿಗೆ ಒಳಗಾಗಿ ಮಡಿದ ವ್ಯಕ್ತಿಗಳಿಗೆ ನೆರವಾಗುವ ಸುಮನಸ್ಸನ್ನು ದೇವರು ನಮಗೆ ಕರುಣಿಸುವಂತೆ ಪ್ರಾರ್ಥಿಸೋಣ. ನನ್ನ ಆರಾಧನೆಗೆ ಯೋಗ್ಯರಾದ ಯೇಸು, ನಮಗೆ ದುಃಖಾಂತವನ್ನು ತರುವ ಯುದ್ಧ, ಗಲಭೆ, ನೈಸರ್ಗಿಕ ವಿಕೋಪ, ಅಪಘಾತ, ಅವಘಡ ಮತ್ತು ದುರದೃಷ್ಟಗಳ ಸಂದರ್ಭಗಳಲ್ಲಿ ನಮಗೆ ಸಮಾಧಾನ ಮತ್ತು ಶಕ್ತಿಯಾಗಿರಿ. ತಮ್ಮ ಜೀವನದಲ್ಲಿ ಆದ ದುರ್ಘಟನೆಗಳಿಂದ ತಮ್ಮವರನ್ನು ಕಳೆದುಕೊಂಡು ಅವರ ಅಗಲುವಿಕೆಯನ್ನು ಆರೋಗಿಸಿಕೊಳ್ಳಲು ಸಾಧ್ಯವಾಗದೆ ಒದ್ದಾಡುತ್ತಿರುವ ವ್ಯಕ್ತಿಗಳಿಗೆ ಬೇಕಾದ ನಿಮ್ಮ ದಿವ್ಯ ಶಕ್ತಿಯನ್ನು ಅನುಗ್ರಹಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮತ್ತೊಮ್ಮೆ ಬಿದ್ದಾಗ ಬಿದ್ದು ಕಾಡುವಾಗ ನಾನೊಂದು ನಿನಗೆ ಹೇಳಿದೆ, ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. 9ನೆಯ ಸ್ಥಳ, ಭೂಮಿಯೇ ನನಗೆ ವಿಶ್ರಾಂತಿ ಕೊಡುತ್ತೆ ಎಂದು ಕರೆಯಿತು. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಪಾಪಗಳಾದ ದುರಾಶೆ ಮತ್ತು ಅವಿಶ್ವಾಸ ನಮ್ಮನ್ನು ಎಂದಿಗೂ ಮಾನಸಿಕ ಮತ್ತು ದೈಹಿಕ ಅವಶ್ಯಕತೆಗಳಿಂದ ತೃಪ್ತಿಯನ್ನು ಕಾಣಲು ಬಿಡುವುದಿಲ್ಲ. ವಾಸ್ತವವಾಗಿ ಅವು ನಮ್ಮನ್ನು ಮೋಸ, ವಂಚನೆ, ಸುಲಿಗೆ, ಬಲಾತ್ಕಾರ ಮತ್ತು ಅತ್ಯಾಚಾರಗಳೆಂಬ ಮಾನವ ಗೌರವಕ್ಕೆ ಚ್ಯುತಿ ತರುವ ಕಾರ್ಯಗಳಿಗೆ ತಳ್ಳಿಬಿಡುತ್ತವೆ. ದೇವರ ಮತ್ತು ನೆರೆಯವರ ದೃಷ್ಟಿಯಲ್ಲಿ ನಮ್ಮ ಮೇಲೆ ಅಪನಂಬಿಕೆ ಹುಟ್ಟಲು ಕಾರಣವಾಗುತ್ತದೆ. ನಾವೀಗ ನಮ್ಮ ಜೀವನದಲ್ಲಿ ಎಸಗಿದ ಪಾಪಗಳಾದ ಹೊಟ್ಟೆಬಾಕುತನ, ಅವಿಶ್ವಾಸ ಮತ್ತು ನಮ್ಮ ಪ್ರೀತಿ ಪಾತ್ರರಿಗೆ ಅವಿಧೇಯರಾದ ಕ್ಷಣಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳುತ್ತಾ ದೇವರಲ್ಲಿ ಕ್ಷಮೆಯಾಚಿಸೋಣ. ಪ್ರಾರ್ಥಿಸೋಣ. ನನ್ನ ಪ್ರೀತಿಮಯ ಯೇಸು, ಕಲ್ವಾರಿಯ ನಿಮ್ಮ ಶಿಲುಬೆಯ ಘೋರ ಯಾತನೆಯ ಸಂದರ್ಭದಲ್ಲಿ ನೀವು ಅನುಭವಿಸಿದ ಬಲಹೀನತೆ, ಬಳಲಿಕೆಯ ಫಲದಿಂದ ನಮಗೆ ಶಕ್ತಿಯನ್ನು ನೀಡಿರಿ. ಎಲ್ಲ ರೀತಿಯ ಮಾನವೀಯ ಗೌರವಗಳನ್ನು ಗಳಿಸುತ್ತಾ ನನ್ನ ಎಲ್ಲ ಸ್ನೇಹತ್ವವನ್ನು ದೂರ ಮಾಡಿಕೊಳ್ಳಲು ಕಾರಣವಾದ ನನ್ನ ಕೆಟ್ಟ ಚಟಗಳು ಮತ್ತು ದುರ್ಗುಣಗಳಿಂದ ನಾನು ದೂರವಿರುವಂತೆ ನಿಮ್ಮ ಕೃಪಾಶಕ್ತಿಯಿಂದ ನನ್ನನ್ನು ತುಂಬಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ವಸ್ತ್ರಗಳ ಇಳಿದಾಗ ನಾವೆಲ್ಲರಿಯಾದಾಗ ನಾನೊಂದು ನಿನಗೆ ಹೇಳಿದೆ, ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ್ಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. 10ನೆಯ ಸ್ಥಳ, ಕೊಳಕಾಗಿದ್ದ ನನ್ನ ವಸ್ತ್ರಗಳು ಅವರಿಗೆ ಇಷ್ಟವಾದವು. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ದ್ವೇಷ, ಮತ್ಸರ, ಹಾಗೆ ಹೊಟ್ಟೆಕಿಚ್ಚುಗಳೆಂಬ ದುಷ್ಟ ಗುಣಗಳೇ ಜನರನ್ನು ತುಳಿದು ಅವರೊಂದಿಗೆ ಶತ್ರುತ್ವವನ್ನು ಬೆಳೆಸಿಕೊಳ್ಳುತ್ತಾ ಅವರ ಮಾನವೀಯ ಗೌರವಾಧಾರಗಳನ್ನು ಸುರಿದುಕೊಳ್ಳುವ ಕೆಟ್ಟ ಚಾಳಿಯಾಗಿದೆ. ಹಲವಾರು ಬಾರಿ
ನಮ್ಮ ಈ ವಿಷಕಾರಿ ಮನೋಭಾವಗಳು ಅವರನ್ನು ಒತ್ತಡ ಮತ್ತು ಮಾನಸಿಕ ಸೀಮಿತವನ್ನು ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣವಾಗಿವೆ. ಯೇಸು ಹೇಳಿದ್ದನ್ನು ಮರೆಯದಿರು. ನನ್ನ ಸೋದರರಲ್ಲಿ ಒಬ್ಬನಿಗೆ ಅವನೆಷ್ಟೇ ಕನಿಷ್ಠನಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೇ ಮಾಡಿದಿರಿ. ನಾವೀಗ ನಮ್ಮ ಸಹೋದರನನ್ನು ಅವಮಾನ, ನಿಂದೆಗೆ ಈಡು ಮಾಡಿ ಅತೀವ ವೇದನೆಯನ್ನುಂಟು ಮಾಡಿದ ಕ್ಷಣಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳುತ್ತಾ ದೇವರ ಕ್ಷಮೆಯನ್ನು ಯಾಚಿಸೋಣ, ಪ್ರಾರ್ಥಿಸೋಣ. ನಿರ್ದೋಷಿಯಾದ ನನ್ನ ಯೇಸು, ನೀವು ಅನುಭವಿಸಿದ ಬಾಧೆಗಳ ಫಲವಾಗಿ ನನ್ನ ಹೃದಯದಲ್ಲಿರುವ ನೋವನ್ನು ಹೋಗಲಾಡಿಸಿ ನನ್ನ ಸಹೋದರ ಸಹೋದರಿಯರನ್ನು ಪ್ರೀತಿ ಮತ್ತು ವಾತ್ಸಲ್ಯದಿಂದ ಕಾಣುವಂತ ವರವನ್ನು ಅನುಗ್ರಹಿಸಿರಿ. ನಿಮ್ಮ ಪ್ರೀತಿಗೆ ಪಾತ್ರನಾಗುವಂತೆ ನನ್ನನ್ನು ಪರಿಪೂರ್ಣವಾಗಿ ಪರಿವರ್ತಿಸಿರಿ ಪ್ರಭು. ನಮ್ಮ ಮೇಲೆ ದಯ ತೋರಿ ಪ್ರಭು. ನಮ್ಮ ಮೇಲೆ ದಯ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮುಳುಗಾಲ ಚಳಿದಾಗ ರಕ್ತವು ಹರಿದಾಗ ನಾನೊಂದು ನಿನಗೇಳಿದೆ, ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಇದ್ದೀ ಭಯ, ಅಯ್ಯ ಈ ಶಿಕ್ಷೆ ನನಗೆ ಭಯ. 11ನೆಯ ಸ್ಥಳ. ಮೊಳೆಗಳೇ ನನ್ನನ್ನು ಬಂಧಿಸಿಕೊಂಡವು. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ದೇವರ ವಾಕ್ಯವನ್ನು ನಾವು ಎಷ್ಟು ಬಾರಿ ಕೇಳಿದೆವಲ್ಲವೇ, ಅದನ್ನು ಎಷ್ಟು ಬಾರಿ ಓದಿ ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡಿದ್ದೇವೆ. ಧರ್ಮಸಭೆಯ ಸಂಸ್ಕಾರಗಳು ಹಾಗೂ ದೇವತಾ ಕಾರ್ಯಗಳನ್ನು ನಾವೆಷ್ಟು ಬಾರಿ ಕೇವಲ ನಿಯಮಾನುಸರಣೆಯಾಗಿ ಆಚರಿಸಿಲ್ಲ. ಕೇವಲ ನಿಷ್ಕ್ರಿಯ ಕ್ರೈಸ್ತರಂತೆ ಕಥೋಲಿಕ ಧರ್ಮಸಭೆಯ ವಿಧಿಯಾಚರಣೆಗಳಲ್ಲಿ ಪಾಲ್ಗೊಳ್ಳುತ್ತಿಲ್ಲ. ಮೂಢನಂಬಿಕೆಯ ಮೌಢ್ಯಾಚರಣೆಗಳಲ್ಲಿ ನಂಬಿಕೆ ಇಟ್ಟು ಯೇಸುವಿನಲ್ಲಿ ವಿಶ್ವಾಸ ತೊರೆದು ಅವರನ್ನು ಶಿಲುಬೆಗೆ ಜಡಿದಿಲ್ಲವೇ? ಯೇಸು ಕೇಳುತ್ತಾರೆ, ನನ್ನ ಜನರೇ, ನಿಮಗೆ ನಾನೇನು ಮಾಡಿದ್ದೇನೆ? ನಿಮ್ಮನ್ನು ಎಂದಾದರೂ ನೋಯಿಸಿದ್ದೇನೆಯೇ? ನನಗೆ ಉತ್ತರ ನೀಡಿ. ನಾವೀಗ ಕೆಲ ಕ್ಷಣ ಮೌನವಾಗಿದ್ದು ಧರ್ಮಸಭೆ ನಮಗೆ ನೀಡಿರುವ ಕರ್ತವ್ಯಗಳನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಎಂಬುದರ ಬಗ್ಗೆ ಯೋಚಿಸೋಣ. ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಪಾಪಗಳಿಗಾಗಿ ಕ್ಷಮೆಯಾಚಿಸೋಣ, ಪ್ರಾರ್ಥಿಸೋಣ. ಕ್ಷಮಾಮೂರ್ತಿಯಾದ ಯೇಸು, ಧರ್ಮಸಭೆಯ ವಿರುದ್ಧ ನಾನು ಮಾಡಿರುವ ನನ್ನ ಪಾಪಗಳಿಗೆಲ್ಲ ಕ್ಷಮಿಸಿರಿ. ನಿಮ್ಮ ಪಾದದಿಂದ ನೆತ್ತಿಯವರೆಗೂ ಹಲವಾರು ಮೊಳೆಗಳಿಂದ ನಾನು ನಿಮ್ಮನ್ನು ಜಡಿದಿದ್ದೇನೆ. ಪ್ರಭು, ನನ್ನ ಹೃದಯವನ್ನು ನಿಮ್ಮ ಪಾದದ ಮೊಳೆಗೆ ಜಡಿದು ನಿಮ್ಮ ಪ್ರೀತಿಯ ಹೊಳೆಯನ್ನು ಅದರಲ್ಲಿ ಧರಿಸಿರಿ. ನಮ್ಮ ಮೇಲೆ ದಯ ತೋರಿ ಪ್ರಭು. ನಮ್ಮ ಮೇಲೆ ದಯ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ತೂಗುತ್ತಿರುವಾಗ ತೂಗಾಡಿ ಸತ್ತಾಗ ನಾನೊಂದು ನಿನಗೇಳಿದೆ, ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಇದ್ದೀ ಭಯ, ಅಯ್ಯ ಈ ಶಿಕ್ಷೆ ನನಗೆ ಭಯ. 12ನೆಯ ಸ್ಥಳ. ಶಿಲುಬೆಯೇ ನನ್ನ ಪ್ರಾಣಪೀಠ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸುವಿನ ಎಲ್ಲಾ ಚಿತ್ರಹಿಂಸೆಗಳು ಅಂತಿಮ ಘಟ್ಟವನ್ನು ತಲುಪಿದವು. ಅವರು ಮೃತರಾದರು. ಮೊನಚಾದ ನಮ್ಮ ಘೋರ ಪಾಪಗಳಿಂದ ಅವರ ಪವಿತ್ರ ಹೃದಯವನ್ನು ನಾವು ತಿವಿದು ಗಾಯಗೊಳಿಸಿದ್ದೇವೆ. ಇಡೀ ಮಾನವ ಕುಲಕ್ಕಾಗಿ ತಮ್ಮ ಅತ್ಯಮೂಲ್ಯ ಪ್ರೀತಿಯನ್ನೇ ಧಾರೆ ಎರೆದ ಅವರಿಗೆ ಪ್ರತಿಯಾಗಿ ನಾವು ಏನನ್ನು ನೀಡುತ್ತೇವೆ? ಶಿಲುಬೆ
ಮುಳ್ಳಿನ ಕಿರೀಟ, ಚಾಟಿ ಏಟು, ಹೊಡೆತ, ಮೊಳೆಗಳು, ಉಗುಳುಬುಗುಳು ಮತ್ತು ಗಾಯಗಳನ್ನು ನೀಡಿದ್ದೇವಲ್ಲವೇ? ಆದರೂ ಯೇಸು ತಮ್ಮ ಪಿತನಿಗೆ ಇಂತೆಂದರು, ಪಿತನೇ, ಇವರನ್ನು ಕ್ಷಮಿಸಿ, ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು. ನಾವೀಗ ಕೆಲ ಕ್ಷಣ ಮೌನವಾಗಿದ್ದು ನಮ್ಮನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ಈಡಾಗಿ ಕೊಟ್ಟ ಯೇಸುವಿನ ಯಾತನೆಯನ್ನು ಧ್ಯಾನಿಸೋಣ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನನ್ನ ತಾಯ ಮಡಿಯಾಗ ಸತ್ತು ಬಿದ್ದಿರುವಾಗ ನಾನೊಂದು ನಿನಗೆ ಹೇಳಿದೆ, ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. 13ನೆಯ ಸ್ಥಳ. ನಾನು ನಿರ್ಜೀವವಾಗಿ ಮಲಗಿದ್ದರೂ ನನ್ನ ತಾಯ ಮಡಿಲೆಷ್ಟು ಚೆನ್ನ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸುವನ್ನು ಅವರ ತಾಯಿಯ ಮಡಿಲಲ್ಲಿ ಇರಿಸಲಾಗಿದೆ. ಮರಣ ಹೊಂದಿದ ಮಗನ ಮೃತದೇಹವನ್ನು ತಮ್ಮ ಎದೆಗೆ ಅಪ್ಪಿಕೊಂಡು ನಿರಂತರವಾಗಿ ತೀಕ್ಷ್ಣ ವೇದನೆಯಲ್ಲಿಯೇ ನರಳುತ್ತಿರುವ ಮರಿಯಮ್ಮನವರ ಸ್ಥಿತಿಯನ್ನು ನೋಡಲು ಅಸಾಧ್ಯವಾಗಿದೆ. ಆ ದುಃಖಕರ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಬಿಗಡಾಯಿಸಿದರೆ ನಾವು ಹೇಗೆ ವರ್ತಿಸಬಹುದು? ಹೌದು, ಯೇಸು ನಮಗಾಗಿ ತಮ್ಮ ಜೀವವನ್ನೇ ದಾರೆ ಎರೆದಿದ್ದಾರೆ. ಕನಿಷ್ಠ ಪಕ್ಷ ಅಗತ್ಯದಲ್ಲಿರುವವರಿಗೆ ನಮ್ಮ ಕೈಲಾದ ಸೇವೆಯನ್ನು ನಾವು ಸಲ್ಲಿಸಬಹುದೇ? ನಮ್ಮ ನೆರೆಯವರಿಗೆ ನಾವು ಮಾಡುವ ಸೇವೆ ದೇವರಿಗೆ ಸಲ್ಲಿಸುವ ಸೇವೆಯಾಗಿದೆ. ಈ ಕಾರ್ಯವನ್ನು ನಾವೆಷ್ಟು ಉತ್ತಮವಾಗಿ ನಿರ್ವಹಿಸಬಹುದಲ್ಲವೇ? ನಾವೀಗ ಕೆಲ ಕ್ಷಣ ಮೌನವಾಗಿ ತಮ್ಮ ಕುಟುಂಬಸ್ಥರು, ಬಂಧು ಮಿತ್ರರು ಮತ್ತು ಸಂಬಂಧಿಕರನ್ನು ಕರೆದು ದೇವರ ಸೇವೆಗಾಗಿ ತಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರುವ ನಮ್ಮ ಜಗದ್ಗುರು, ಧರ್ಮಾಧ್ಯಕ್ಷರು, ಯಾಜಕರು ಮತ್ತು ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ಓ ನನ್ನ ಪ್ರಭು ಯೇಸು, ನಿಮ್ಮ ಸೇವೆಗೆ ನಮ್ಮನ್ನು ಸ್ವೀಕರಿಸಿರಿ. ನಿಮ್ಮ ಜನರ ಸೇವೆಗಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿಕೊಂಡವರನ್ನು ಹರಸಿರಿ. ನಿಮ್ಮ ಜೊತೆ ಇರುವ ಸೌಭಾಗ್ಯಕ್ಕಿಂತ ಮಿಗಿಲಾದದ್ದು ಈ ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸಮಾಧಿಯಲ್ಲಿಟ್ಟಾಗ ಕಲ್ಲನ್ನು ಎಳೆದಾಗ ನಾನೊಂದು ದಿನ ಕೇಳಿದೆ, ನಾಯೇನ ಮಾಡಿದೆ, ನಾಯೇನ ಹೇಳಿದೆ, ಏಕೆಂದು ಈ ತೀರ್ಪಯ, ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. 14ನೆಯ ಸ್ಥಳ. ಸಮಾಧಿಯೇ ನನಗೆ ಸಂಪೂರ್ಣ ಸಮಾಧಾನವನ್ನು ನೀಡುತ್ತಿದೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಕಾಲವು ಪರಿಪಕ್ವವಾಗಿದೆ. ನಾವು ತೀರ್ಮಾನವನ್ನು ಕೈಗೊಳ್ಳಲೇಬೇಕಿದೆ. ನಮ್ಮ ಪಾಪ ಅಕ್ರಮದ ಜೀವನವನ್ನು ಸಮಾಧಿ ಮಾಡಲೇಬೇಕಿದೆ. ನಮ್ಮ ಹೃದಯ ಪರಿಶೀಲನೆ ಮಾಡಿಕೊಳ್ಳುತ್ತಾ ನಮ್ಮನ್ನೇ ಸಂಪೂರ್ಣವಾಗಿ ಪರಿವರ್ತಿಸಿಕೊಳ್ಳಬೇಕಿದೆ. ದೇವರ ಚಿತ್ತವನ್ನು ಅರ್ಥ ಮಾಡಿಕೊಳ್ಳುತ್ತಾ ಪುಣ್ಯದ ಜೀವನದಲ್ಲಿ ಸಾಗಬೇಕಿದೆ. ನಾವೀಗ ಕೆಲ ಕ್ಷಣ ಮೌನವಾಗಿ ಮೇಲಿನ ಪ್ರಶ್ನೆಗಳನ್ನು ಮನನ ಮಾಡಿಕೊಳ್ಳೋಣ. ನಮ್ಮ ಮನಸ್ಸಾಕ್ಷಿ ನಮ್ಮೊಡನೆ ಮಾತನಾಡಲಿ. ಪ್ರಾರ್ಥಿಸೋಣ. ದಯಾಮಯಿ ಯೇಸು, ದುಷ್ಟತನದ ವಿರುದ್ಧ ಹೋರಾಡಲು ನನಗೆ ಶಕ್ತಿ ನೀಡಿರಿ. ನನ್ನನ್ನೇ ಸಂಪೂರ್ಣವಾಗಿ ಪರಿವರ್ತಿಸಿಕೊಳ್ಳಲು ಇಚ್ಛಾಶಕ್ತಿಯನ್ನು ನೀಡಿರಿ. ನನ್ನ ಎಲ್ಲ ಪಾಪ ಅಪರಾಧಗಳನ್ನು ಸಮಾಧಿ ಮಾಡಿಕೊಳ್ಳುತ್ತಾ
ಉತ್ತಮ ಜೀವನವನ್ನು ಜೀವಿಸುತ್ತಾ ನಿಮ್ಮಿಂದ ಎಂದಿಗೂ ಅಗಲಿ ಹೋಗದಂತೆ ಅನುಗ್ರಹಿಸಿರಿ. ನಮ್ಮ ಮೇಲೆ ದಯ ತೋರಿ ಪ್ರಭು. ನಮ್ಮ ಮೇಲೆ ದಯ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ತಲೆಬಾಗಿ ನಿಂತಾಗ ನೀ ತೀರ್ಪು ಕೊಟ್ಟಾಗ ನಾನೊಂದು ದಿನ ಕೇಳಿದೆ. ನಾಯೇನ ಮಾಡಿದೆ ನಾಯೇನ ಹೇಳಿದೆ ಏಕೆಂದು ಈ ಭಯ ಅಯ್ಯ ಈ ಶಿಕ್ಷೆ ನನಗೆ ಕಯ್ಯ. ಅಂತಿಮ ಪ್ರಾರ್ಥನೆ. ನಾವೀಗ ಶಿಲುಬೆಯ ಹಾದಿಯಲ್ಲಿ ಭಾಗವಹಿಸುವುದರ ಮೂಲಕ ನಮ್ಮ ರಕ್ಷಣಾ ಹಾದಿಯ ಅಂತಿಮ ಘಟ್ಟವನ್ನು ತಲುಪಿದ್ದೇವೆ. ನಮ್ಮ ಎಲ್ಲಾ ಪಾಪಗಳನ್ನು ಹೂತಿಡೋಣ. ಭಕ್ತಿಯುತ ಕ್ರೈಸ್ತ ವಿಶ್ವಾಸದ ಜೀವನವನ್ನು ಜೀವಿಸುತ್ತಾ ಕ್ರಿಸ್ತರ ಶಾಂತಿ, ಆನಂದ ಮತ್ತು ಸಂತೋಷಗಳಿಂದ ಜೀವಿಸುವ ಪ್ರಯತ್ನವನ್ನು ಮಾಡೋಣ. ಪ್ರಭು, ನಿಮ್ಮ ಅಪರಿಮಿತ ಪ್ರೀತಿಗಾಗಿ ನಾನು ವಂದಿಸುವಾಗ ನನ್ನ ಪಾಪಮಯ ಜೀವನದಿಂದ ಮೇಲೆದ್ದು ಬಾಳುವ ಶಕ್ತಿಯನ್ನು ನನಗೆ ನೀಡಿರಿ. ಆಮೇಲೆ ಜಗದ್ಗುರುಗಳ ಉದ್ದೇಶಗಳಿಗಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಲಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯಾದ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಿಂದ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೆನ್.